ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ನಮ್ಮದೇ ಜಮೀನಲ್ಲಿ ನಾವು ಹೇಗೆ ಸೇವಂತಿಗೆ ಹೂವನ್ನು ಬೆಳೆದಿದ್ವಿ, ಹಾಗೆ ಅದರಿಂದ ಎಷ್ಟೆಲ್ಲ ಲಾಭ ಬಂತು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದೇ ನಮ್ಮ ಜಮೀನು. ವಿಶಾಲವಾದ ಈ 4 ಎಕರೆ ಜಾಗದಲ್ಲಿ ನಾವು ಸೇವಂತಿಗೆ ಹೂವನ್ನು ಬೆಳೆದಿದ್ವಿ. ಮೂಲತಃ ಕೃಷಿಕರಾಗಿರುವಂತಹ ನಾವು ಎಲ್ಲ ವಿಧವಾದ ಬೆಳೆಗಳನ್ನು ಬೆಳಿತೀವಿ. ಅದರಲ್ಲೂ ನಾವು ಕ್ಯಾಪ್ಸಿಕಮ್ ಬೆಳೆಗೆ ಹೆಸರುವಾಸಿ. ನಾವು ಇದೇ ವರ್ಷ ಜನವರಿ ತಿಂಗಳಲ್ಲಿ ಸೇವಂತಿಗೆ ಸಸಿಯನ್ನು ನಾಟಿ ಮಾಡಿದ್ವಿ. ಸೆಂಟ್ ಎಲ್ಲೋ ಹಾಗೆ ಸೆಂಟ್ ವೈಟ್ ಸೇವಂತಿಗೆ ಹೂವನ್ನು ಬೆಳೆದಿದ್ವಿ. ಸರಿಸುಮಾರು 1 ಎಕರೆಗೆ 10,000 ಸಸಿಗಳನ್ನು ನಾಟಿ ಮಾಡಿದ್ವಿ. ನಾಟಿ ಮಾಡಿದ ಮೇಲೆ ನಮ್ಮ ಇಡೀ 4 ಎಕರೆ ಜಮೀನಿಗೂ ನಾವು ಲೈಟಿಂಗನ್ನು ಅಳವಡಿಸಿದ್ವಿ. ನಾಟಿ ಮಾಡಿದ ನಂತರ ಗಿಡದ ಗುಣಮಟ್ಟದ ಬೆಳವಣಿಗೆಗೆ ಅಗತ್ಯ ಇರುವಂತಹ ಎಲ್ಲ ಕ್ರಮಗಳನ್ನು ನಾವು ಅನುಸರಿಸಿದ್ವಿ. ಹಾಗೆಯೇ ಎಲ್ಲ ಗಿಡಗಳಿಗೂ ಅವುಗಳ ಕಾಂಡ ಬಲಿಷ್ಠವಾಗಿರೋದಕ್ಕೆ ಬೇಕಾಗಿರುವಂತಹ ಆಧಾರವನ್ನು ಪೂರೈಸಿದ್ವಿ. ಹೀಗೆ 80 ದಿನಗಳ ನಿರಂತರ ಪೋಷಣೆಯ ನಂತರ ಏಪ್ರಿಲ್ ತಿಂಗಳಲ್ಲಿ ಇಳುವರಿ ಪ್ರಾರಂಭ ಆಯಿತು. ಹೀಗೆ ಪ್ರಾರಂಭವಾದಂಥ ಇಳುವರಿ ಸರಿಸುಮಾರು 60ರಿಂದ 70 ದಿನಗಳವರೆಗೆ ನಮಗೆ ಲಾಭದಾಯಕವಾದಂಥ ಹೂವಿನ ಬೆಳೆಯನ್ನು ನೀಡಿತು. ಹಾಗಾದರೆ ನಾವು ಎಷ್ಟು ಖರ್ಚು ಮಾಡಿದ್ವಿ ಅನ್ನೋದು ಪ್ರಶ್ನೆ. ನಾವು 1 ಎಕರೆಗೆ ಸುಮಾರು 1 ಲಕ್ಷವನ್ನು ಖರ್ಚು ಮಾಡಿ ಬೆಳೆ ಬೆಳೆದಿದ್ವಿ. ಆದರೆ ಎಲ್ಲ ಖರ್ಚನ್ನು ಕಳೆದು 1 ಎಕರೆಗೆ 2.5 ಲಕ್ಷ ಲಾಭವನ್ನು ಪಡೆದ್ವಿ. ಸೊ ಇದು ನಮ್ಮ ಲಾಭದಾಯಕವಾದ ಸೇವಂತಿಗೆ ಹೂವಿನ ಬೇಸಾಯವಾಗಿತ್ತು. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.